ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ವಿಚ್ಛೇದನವಾದ 4 ತಿಂಗಳ ನಂತರ ಒಂದು ದಿನ ಬೆಳಿಗ್ಗೆ ಅಭಿಷೇಕ್ನ ಮನೆಯ ಬೆಲ್ ರಿಂಗ್ ಆಗಿತ್ತು. ಬಾಗಿಲು ತೆಗೆದಾಗ ಒಂದು ಕ್ಷಣ ಅಭಿಷೇಕ್ ಶಾಕ್ ಆಗ್ಬಿಟ್ಟಿದ್ದ. ಯಾಕೆಂದ್ರೆ ಬಾಗಿಲಿನ ಮುಂದೆ ನಿರ್ಮಲಾ ನಿಂತುಕೊಂಡಿದ್ಲು. ಅದು ಕೂಡ ತನ್ನ ಸಣ್ಣ ಮಗುವನ್ನು ಎತ್ತಿಕೊಂಡು. ಮಗು ಯಾವುದೇ ಚಲನೆ ಇಲ್ಲದೆ ಅಮ್ಮನ ಭುಜದ ಮೇಲೆ ಮಲಗಿತ್ತು. ಹುಷಾರಿಲ್ಲದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಮಗುವನ್ನು ಅಭಿಷೇಕ್ಗೆ ಕೊಟ್ಟು, ಇಂದಿನಿಂದ ಈ ಮಗುವಿನ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಹಿಂದೆ ತಿರುಗಿ ನೋಡದೆ ಅಲ್ಲಿಂದ ಹೊರಟು ಹೋದ್ಲು ನಿರ್ಮಲಾ. ಮಗುವಿನ ಸ್ಥಿತಿಯನ್ನು ನೋಡಿ ಗಾಬರಿಯಿಂದ ಅಭಿಷೇಕ್ ಮಗುವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದ. ಡಾಕ್ಟರ್ ಹೇಳಿದ ಮಾತು ಕೇಳಿ ಅವನಿಗೆ ಶಾಕ್ ಆಗಿತ್ತು. ಆಸ್ಪತ್ರೆಯಲ್ಲಿ ನಡೆದ ಘಟನೆಗಳು ಅವನ ಜೀವನವನ್ನೇ ಬದಲಾಯಿಸಿ ಬಿಟ್ಟಿದ್ವು. ಅಭಿಷೇಕ್ ಸರ್ಕಾರಿ ಅಧಿಕಾರಿಯಾಗಿದ್ದ. ಅವನು ತುಂಬಾ ನಿಷ್ಠೆಯಿಂದ ತನ್ನ ಕೆಲಸವನ್ನು ಮಾಡ್ತಾ ಇದ್ದ. ಜನರೆಲ್ಲರೂ ಅವನನ್ನು ನಿಷ್ಠಾವಂತ ಅಧಿಕಾರಿ ಎಂದು ಎಷ್ಟೋ ಗೌರವಿಸುತ್ತಿದ್ರು. ಕೆಲಸದಲ್ಲಿ ಹೊರಗೆ ಎಲ್ಲವೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಅವನ ಜೀವನ ಮಾತ್ರ ಅಂದುಕೊಂಡಷ್ಟು ಸುಲಭವಾಗಿರ್ಲಿಲ್ಲ. ಕೆಲವು ವರ್ಷಗಳ ಮೊದಲು ಅಭಿಷೇಕ್ನ ಮದುವೆ ನಿರ್ಮಲಾ ಜೊತೆ ನಡೆಯುತ್ತೆ. ನಿರ್ಮಲಾ ನೋಡಲು ತುಂಬಾ ಸುಂದರವಾಗಿದ್ಲು. ಚೆನ್ನಾಗಿ ಓದಿಕೊಂಡಿದ್ಲು. ತನ್ನ ಜೀವನ ತನಗಿಷ್ಟ ಬಂದ ಹಾಗೆ ಬದುಕಬೇಕು ಅಂತ ಅವಳು ಆಸೆ ಪಟ್ಟಿದ್ಲು. ಮದುವೆಯಾದ ಮೊದಲು ಇಬ್ಬರ ಸಂಬಂಧ ಚೆನ್ನಾಗಿಯೇ ನಡೀತಾ ಇತ್ತು. ಇಬ್ಬರು ಜೀವನದ ಬಗ್ಗೆ ಹೊಸ ಕನಸುಗಳನ್ನು ಕಂಡಿದ್ರು. ಅವರು ತಮ್ಮ ಸಂಸಾರವನ್ನು ತಮಗೆ ಬೇಕಾದ ಹಾಗೆ ಕಟ್ಟಿಕೊಂಡು ಸುಖವಾಗಿ ಜೀವನ ನಡೆಸುತ್ತಿದ್ರು. ಸಮಯ ಕಳೆಯುತ್ತಿದ್ದ ಹಾಗೆ ಇಬ್ಬರ ವಿಚಾರಗಳ ನಡುವೆ ಅಂತರ ತುಂಬಾ ದೊಡ್ಡದಾಗಿ ಬಿಟ್ಟಿತ್ತು. ಸಣ್ಣ ಪುಟ್ಟ ವಿಷಯಗಳಿಗೂ ಇಬ್ಬರ ಮಧ್ಯೆ ಗಲಾಟೆಗಳು ನಡೀತಾ ಇದ್ವು. ಅಭಿಷೇಕ್ ಎಲ್ಲವನ್ನು ಶಾಂತವಾಗಿ ನಿಭಾಯಿಸಿಕೊಳ್ಬೇಕು ಅಂದುಕೊಳ್ತಾ ಇದ್ದ. ಆದರೆ ನಿರ್ಮಲಾ ಮಾತ್ರ ನನ್ನ ಸ್ವಾತಂತ್ರ್ಯವೇ ನನಗೆ ಮುಖ್ಯ ಅಂತ ಅಂದುಕೊಂಡಿದ್ಲು. ಮದುವೆಯಾದ 2 ವರ್ಷದ ನಂತರ ಅವರಿಬ್ಬರಿಗೂ ಒಂದು ಮುದ್ದಾದ ಹೆಣ್ಣು ಮಗು ಜನಿಸುತ್ತೆ. ಮಗು ಹುಟ್ಟಿದ ನಂತರ ಅಭಿಷೇಕ್ಗೆ ಅನಿಸುತ್ತೆ, ಇನ್ನು ಮುಂದೆ ಎಲ್ಲ ತೊಂದರೆಗಳು ಮುಗಿದು ಹೋಗ್ತವೆ ಅಂತ, ಎಲ್ಲ ಸರಿ ಹೋಗುತ್ತವೆ ಅಂತ. ಅವರಿಬ್ಬರು ತಮ್ಮ ಮಗುವನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ರು. ತಮ್ಮ ಮಗಳಿಗೆ ಸ್ವೀಟಿ ಅಂತ ಹೆಸರನ್ನು ಇಟ್ಟಿದ್ರು. ಆದ್ರೆ ಅವರಿಬ್ಬರಲ್ಲಿ ಸಂತೋಷ ತುಂಬಾ ದಿನ ಉಳಿಯಲಿಲ್ಲ. ಮಗು ದೊಡ್ಡದಾಗುತ್ತಾ ಗಂಡ ಹೆಂಡತಿಯ ಮಧ್ಯೆ ಗಲಾಟೆಗಳು ಮತ್ತೆ ಹೆಚ್ಚಾಗ್ತಾ ಇದ್ವು. ನಿರ್ಮಲಾ ಅಂದುಕೊಳ್ತಾ ಇದ್ಲು, ನನ್ನ ಗಂಡ ನನ್ನನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ. ಅಭಿಷೇಕ್ ಕೂಡ ಅಂದುಕೊಳ್ತಾ ಇದ್ದ, ನಿರ್ಮಲಾ ತನ್ನ ಜವಾಬ್ದಾರಿಯನ್ನು ಗಂಭೀರವಾಗಿ ನಿಭಾಯಿಸ್ತಾ ಇಲ್ಲ ಅಂತ. ಕೆಲವೊಮ್ಮೆ ಗಲಾಟೆಗಳು ಎಷ್ಟೊಂದು ದೊಡ್ಡದಾಗಿ ಬಿಡ್ತಾ ಇದ್ವು ಅಂದ್ರೆ ತುಂಬಾ ದಿನಗಳವರೆಗೂ ಒಬ್ಬರ ಜೊತೆ ಒಬ್ಬರು ಮಾತನಾಡಿಕೊಳ್ತಾ ಇರ್ಲಿಲ್ಲ. ಸ್ವೀಟಿ ಈಗ ದೊಡ್ಡವಳಾಗ್ತಾ ಇದ್ಲು. ತನ್ನ ತಂದೆ ತಾಯಿಯ ಮಧ್ಯೆ ಗಲಾಟೆಗಳು ನಡೆದಾಗ ಸ್ವೀಟಿ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಇದ್ಲು. ಮಗಳನ್ನು ಈ ರೀತಿ ನೋಡಿ ಅಭಿಷೇಕ್ ತುಂಬಾ ದುಃಖ ಪಡ್ತಾ ಇದ್ದ. ಅವನು ಅಂದುಕೊಳ್ತಾ ಇದ್ದ, ನನ್ನ ಮಗು ಒಳ್ಳೆಯ ವಾತಾವರಣದಲ್ಲಿ ಬೆಳೆಯಬೇಕು ಅಂತ. ಆದ್ರೆ ಪರಿಸ್ಥಿತಿಗಳು ಅವನ ಕೈ ಮೀರಿ ಹೋಗಿದ್ವು. ಅವರ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸಕ್ಕಿಂತಲೂ ಕೇವಲ ಜಗಳಗಳು ಮಾತ್ರ ಉಳಿದಿದ್ವು. ಒಮ್ಮೆ ಪರಿಸ್ಥಿತಿ ಎಷ್ಟೊಂದು ಬಿಗಡಾಯಿಸ್ತು ಅಂದ್ರೆ ಅವರಿಬ್ಬರು ದೂರ ಆಗ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರು. ಪರಿವಾರದವರು ಅವರಿಬ್ಬರಿಗೂ ಬುದ್ಧಿ ಹೇಳಲು ತುಂಬಾ ಪ್ರಯತ್ನ ಪಟ್ರು. ಸ್ನೇಹಿತರು ಕೂಡ ಮಧ್ಯದಲ್ಲಿ ಮಾತನಾಡಲು ತುಂಬಾನೇ ಪ್ರಯತ್ನ ಪಟ್ರು. ಆದ್ರೆ ಯಾವುದೇ ಪರಿಣಾಮ ಆಗ್ಲಿಲ್ಲ. ಕೆಲವೇ ದಿನಗಳಲ್ಲಿ ಅವರಿಬ್ಬರ ಸಮಸ್ಯೆ ಕೋರ್ಟಿನ ಮೆಟ್ಟಿಲುಗೇರಿತ್ತು. ಎಷ್ಟೋ ತಿಂಗಳವರೆಗೂ ಕಾನೂನಿನ ಪ್ರಕ್ರಿಯೆಗಳು ನಡೆಯುತ್ತಿದ್ವು. ನಂತರ ಅವರಿಬ್ಬರಿಗೂ ಈಗ ವಿಚ್ಛೇದನ ಕೂಡ ಸಿಕ್ಕಿಬಿಟ್ಟಿತ್ತು. ಈಗ ಮಗುವಿನ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ತುಂಬಾ ದುಃಖವಾಗ್ತಾ ಇತ್ತು. ಅಭಿಷೇಕ್ ಅಂದುಕೊಳ್ತಾ ಇದ್ದ, ನನ್ನ ಮಗಳು ನನ್ನ ಜೊತೆನೆ ಇರ್ಬೇಕು ಅಂತ. ಯಾಕೆಂದ್ರೆ ಅಭಿಷೇಕ್ ತನ್ನ ಮಗಳನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದ. ಮತ್ತೊಂದು ಕಡೆ ನಿರ್ಮಲಾ ತನ್ನ ಮಗುವನ್ನು ತನ್ನ ಜೊತೆ ಕರೆದುಕೊಂಡು ಹೋಗ್ಬೇಕು ಅಂದುಕೊಂಡಿದ್ಲು. ನ್ಯಾಯಾಲಯ ಮಗುವಿನ ಸಣ್ಣ ವಯಸ್ಸನ್ನು ನೋಡಿ ಮಗುವಿನ ಎಲ್ಲಾ ಜವಾಬ್ದಾರಿಯನ್ನು ತಾಯಿಗೆ ಒಪ್ಪಿಸಿದ್ರು. ಕೋರ್ಟಿನ ಈ ಆದೇಶವನ್ನು ಕೇಳಿ ಅಭಿಷೇಕ್ ಅಲ್ಲೇ ಕುಸಿದು ಬಿದ್ದಿದ್ದ. ಸ್ವೀಟಿ ತನ್ನ ತಂದೆಯ ಕೈಯನ್ನು ಬಿಟ್ಟು ತನ್ನ ತಾಯಿಯ ಜೊತೆ ಸಂತೋಷವಾಗಿ ಹೋಗುವಾಗ ಅಭಿಷೇಕ್ನ ಕಣ್ಣುಗಳು ತುಂಬಿ ಬಂದಿದ್ವು. ಆ ದಿನ ಮನೆಗೆ ವಾಪಸ್ ಬಂದಾಗ ಮೊಟ್ಟ ಮೊದಲ ಬಾರಿ ಮನೆಯ ಮೌನ ನಿಶಬ್ದ ಅವನನ್ನು ಹೆದರಿಸುತ್ತಿತ್ತು. ಆ ಮನೆಯಲ್ಲಿ ಯಾವ ಶಬ್ದಗಳಿರ್ಲಿಲ್ಲ, ಮಗಳ ಸಂತೋಷವೂ ಇರ್ಲಿಲ್ಲ, ಯಾವ ಜಗಳನೂ ಇರ್ಲಿಲ್ಲ, ಯಾವ ನಗುವೂ ಇರ್ಲಿಲ್ಲ. ವಿಚ್ಛೇದನದ ನಂತರ ಅಭಿಷೇಕ್ ಪೂರ್ತಿಯಾಗಿ ತನ್ನ ಕೆಲಸದಲ್ಲಿ ವ್ಯಸ್ತನಾಗಿ ಬಿಟ್ಟ. ಬೆಳಿಗ್ಗೆ ಆಫೀಸಿಗೆ ಹೋಗಿ ಸಾಯಂಕಾಲ ತುಂಬಾ ಲೇಟ್ ಆಗಿ ಮನೆಗೆ ಬರ್ತಾ ಇದ್ದ. ರಾತ್ರಿ ಎಲ್ಲ ಕುಳಿತು ಏನೋ ಒಂದು ಫೈಲ್ ಅನ್ನು ನೋಡುತ್ತಾ ತಾನು ಕೆಲಸ ಮಾಡಿಕೊಳ್ತಾ ಇದ್ದ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಏನು ಕೆಲಸ ಇಲ್ಲದೆ ಸುಮ್ಮನೆ ಕುಳಿತುಕೊಂಡ್ರೆ ಮಗಳ ನೆನಪುಗಳು ನನ್ನನ್ನು ಬದುಕಲು ಬಿಡೋದಿಲ್ಲ ಅಂತ. ಎಷ್ಟೋ ಬಾರಿ ತನ್ನ ಮಗಳ ಹಳೆಯ ಫೋಟೋವನ್ನು ಹಿಡಿದುಕೊಂಡು ಆ ಫೋಟೋ ನೋಡಿ ಕಣ್ಣೀರು ಹಾಕ್ತಾ ಇದ್ದ. ಮಗುವಿನ ಆಟ ಸಾಮಾನುಗಳು ಅವರು ಹೇಗೆ ಬಿಟ್ಟು ಹೋಗಿದ್ರೋ ಅದೇ ರೀತಿ ಬಿದ್ದಿದ್ವು. ಎಷ್ಟೋ ರಾತ್ರಿಗಳು ಅವನು ನಿದ್ದೆ ಇಲ್ಲದೆ ತನ್ನ ಮಗಳನ್ನು ನೆನೆಸಿಕೊಂಡು ಕಣ್ಣೀರು ಹಾಕ್ತಾ ಇದ್ದ. ಅಭಿಷೇಕ್ ಅಂದುಕೊಳ್ತಾ ಇದ್ದ, ಈ ಸಮಯದಲ್ಲಿ ನನ್ನ ಮಗಳು ಏನ್ ಮಾಡ್ತಾ ಇರಬಹುದು, ಊಟ ಮಾಡಿದ್ಲೋ ಇಲ್ವೋ, ಸ್ಕೂಲ್ಗೆ ಹೋದ್ಲೋ ಇಲ್ಲವೋ. ಎಷ್ಟೋ ಬಾರಿ ಅವನು ಫೋನ್ ಅನ್ನು ಮಾಡಿ ಮಗುವಿನ ಬಗ್ಗೆ ತಿಳಿದುಕೊಳ್ಳಬೇಕು ಅಂದುಕೊಳ್ತಾ ಇದ್ದ. ಆದ್ರೆ ಅವರ ಮಾತುಕತೆ ತುಂಬಾ ಕಡಿಮೆ ಸಮಯಕ್ಕೆ ಸೀಮಿತವಾಗ್ತಾ ಇತ್ತು.
ಸಮಯ ನಿಧಾನವಾಗಿ ಕಳೀತಾ ಇತ್ತು. ಆದ್ರೆ ಅಭಿಷೇಕ್ ಮಾತ್ರ ಅದೇ ದಿನಗಳಲ್ಲಿಯೇ ಹಾಗೆಯೇ ನಿಂತು ಬಿಟ್ಟಿದ್ದ. ಈಗ ಅವರ ವಿಚ್ಛೇದನವಾಗಿ 4 ತಿಂಗಳು ಕಳೆದಿತ್ತು. ಅಭಿಷೇಕ್ ಅರ್ಥ ಮಾಡಿಕೊಂಡಿದ್ದ, ಇನ್ನು ಮುಂದೆ ನನ್ನ ಜೀವನ ಹೀಗೆಯೇ, ಈ ಒಂಟಿತನದಿಂದಲೇ ನಾನು ಬದುಕಬೇಕು ಅಂತ. ನನ್ನ ಮಗಳನ್ನು ನಾನು ನೆನಪಿಸಿಕೊಳ್ಳಬಹುದು, ಆದ್ರೆ ಇದೆಲ್ಲವನ್ನು ಬದಲಾಯಿಸಲು ನನ್ನಿಂದ ಸಾಧ್ಯವಿಲ್ಲ. ನನ್ನ ಮಗಳು ನನಗೆ ವಾಪಸ್ ಸಿಗೋದಿಲ್ಲ ಅಂತ ಅವನು ಅರ್ಥ ಮಾಡಿಕೊಂಡು ಬಿಟ್ಟಿದ್ದ. ಆ ದಿನ ಭಾನುವಾರ ಬೆಳಿಗ್ಗೆ ಸುಮಾರು 11 ಗಂಟೆಯ ಸಮಯ. ಮನೆಯಲ್ಲಿ ಒಂಟಿಯಾಗಿ ಕುಳಿತುಕೊಂಡು ಆಫೀಸಿನ ಕೆಲಸವನ್ನು ಮಾಡ್ತಾ ಇದ್ದ ಅಭಿಷೇಕ್. ಇದ್ದಕ್ಕಿದ್ದ ಹಾಗೆ ಆ ಮನೆಯ ಬಾಗಿಲು ಯಾರೋ ತಟ್ಟಿದ ಹಾಗಾಯಿತು. ಅಭಿಷೇಕ್ ಅಂದುಕೊಳ್ತಾನೆ, ಅಕ್ಕಪಕ್ಕದವರು ಯಾರಾದ್ರೂ ಇರಬಹುದೇನೋ ಅಂತ. ಅಭಿಷೇಕ್ ಈಗ ಎದ್ದು ನಿಧಾನವಾಗಿ ಬಾಗಿಲು ಓಪನ್ ಮಾಡ್ತಾನೆ. ಬಾಗಿಲನ್ನು ಓಪನ್ ಮಾಡಿದ ತಕ್ಷಣ ಅವನು ಶಾಕ್ ಆಗ್ಬಿಟ್ಟಿದ್ದ. ಯಾಕೆಂದ್ರೆ ಅವನ ಎದುರುಗಡೆ ನಿರ್ಮಲಾ ನಿಂತುಕೊಂಡಿದ್ಲು. 4 ತಿಂಗಳ ನಂತರ ನಿರ್ಮಲಾ ಮೊಟ್ಟ ಮೊದಲ ಬಾರಿ ಆ ಮನೆಗೆ ಬಂದಿದ್ಲು. ನಿರ್ಮಲಾ ಒಂಟಿಯಾಗಿ ಬಂದಿರ್ಲಿಲ್ಲ, ಅವಳು ಮಗುವನ್ನು ಎತ್ತಿಕೊಂಡು ಬಂದಿದ್ಲು. ಆದರೆ ಮಗು ಕಣ್ಣು ಮುಚ್ಚಿಕೊಂಡು ಯಾವುದೇ ಚಲನೆ ಇಲ್ಲದೆ ತಾಯಿಯ ಮೇಲೆ ಹಾಗೆಯೇ ಮಲಗಿಬಿಟ್ಟಿತ್ತು. ಅಭಿಷೇಕ್ ಏನನ್ನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲೇ ನಿರ್ಮಲಾ ಮಗುವನ್ನು ಅವನ ಕೈಗೆ ಕೊಟ್ಟು ನಡುಗುತ್ತಿರುವ ಧ್ವನಿಯಲ್ಲೇ, ಇನ್ನು ಮುಂದೆ ಈ ಮಗುವಿನ ಜವಾಬ್ದಾರಿ ಕೇವಲ ನಿನ್ನದು ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದ್ಲು. ಅಭಿಷೇಕ್ ಎಷ್ಟೋ ಬಾರಿ ನಿರ್ಮಲಾ ನಿರ್ಮಲಾ ಅಂತ ಕರೀತಾನೆ, ಆದ್ರೆ ನಿರ್ಮಲಾ ಮಾತ್ರ ಹಿಂದೆ ತಿರುಗಿ ನೋಡ್ಲಿಲ್ಲ. ಅಭಿಷೇಕ್ ಈಗ ತನ್ನ ಮಗುವನ್ನು ನೋಡ್ತಾನೆ. ಮಗು ಪ್ರಜ್ಞೆ ಇಲ್ಲದೆ ಮಲಗಿತ್ತು. ಮಗುವಿಗೆ ತುಂಬಾ ಜಾಸ್ತಿ ಜ್ವರ ಕೂಡ ಬರ್ತಾ ಇತ್ತು. ಮಗುವನ್ನು ಎಬ್ಬಿಸಲು ಅವನು ತುಂಬಾ ಪ್ರಯತ್ನ ಪಡ್ತಾನೆ, ಆದ್ರೆ ಮಗುವಿನ ಮೈಯಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಅಭಿಷೇಕ್ ತಕ್ಷಣ ತನ್ನ ಮಗುವನ್ನು ಕಾರಿನಲ್ಲಿ ಕೂರಿಸಿಕೊಂಡು ಆ ನಗರದ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ದಾರಿಯುದ್ದಕ್ಕೂ ತನ್ನ ಮಗಳನ್ನು ಕರೀತಾನೆ ಇದ್ದ, ಸ್ವೀಟಿ ಎದ್ದೇಳಮ್ಮ, ಅಪ್ಪನನ್ನು ನೋಡು ಅಂತ. ಆದ್ರೆ ಮಗು ಕಣ್ಣನ್ನು ಮಾತ್ರ ತೆರೆಯಲಿಲ್ಲ. ಆಸ್ಪತ್ರೆಗೆ ಹೋದ ತಕ್ಷಣ ಡಾಕ್ಟರ್ ಮಗುವನ್ನು ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಅಡ್ಮಿಟ್ ಮಾಡಿಕೊಂಡಿದ್ರು. ಅಭಿಷೇಕ್ ತುಂಬಾ ಚಿಂತೆಯಲ್ಲಿ ಓಡಾಡ್ತಾ ಇದ್ದ. ಸುಮಾರು 1 ಗಂಟೆಯ ನಂತರ ಡಾಕ್ಟರ್ ಹೇಳಿದ್ರು, ಚಿಂತೆ ಮಾಡಬೇಡಿ, ಮಗುವಿನ ಪರಿಸ್ಥಿತಿ ಈಗ ಹತೋಟಿಯಲ್ಲಿದೆ. ಆದ್ರೆ ಮಗುವಿಗೆ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಆಗೋಗಿದೆ. ಕೆಲವು ದಿನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ. ಈ ಮಾತು ಕೇಳಿದ ತಕ್ಷಣ ಅಭಿಷೇಕ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ. ಆದ್ರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಇಷ್ಟಕ್ಕೂ ನಿರ್ಮಲಾ ಇಂತಹ ಸ್ಥಿತಿಯಲ್ಲಿ ಮಗುವನ್ನು ಹೇಗೆ ಯಾಕೆ ಬಿಟ್ಟು ಹೋದ್ಲು ಅಂತ. ಆದರೆ ಇದೆಲ್ಲವನ್ನು ಯೋಚಿಸುವ ಸಮಯ ಈಗ ಅಭಿಷೇಕ್ ಇರಲಿಲ್ಲ. ಅವನ ಪೂರ್ತಿ ಜೀವನ ಈ ಸಮಯದಲ್ಲಿ ಆ ಆಸ್ಪತ್ರೆಯ ಸಣ್ಣ ರೂಮಿನಲ್ಲಿ ಆ ಮಂಚದ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡಿತ್ತು. ಸಾಯಂಕಾಲದಷ್ಟೊತ್ತಿಗೆ ಸ್ವೀಟಿಗೆ ಪ್ರಜ್ಞೆ ಬಂದಿತ್ತು. ಆದ್ರೆ ಪ್ರಜ್ಞೆ ಬಂದ ತಕ್ಷಣ ಆ ಮಗು ತುಂಬಾ ಜೋರಾಗಿ ಅಳಲು ಶುರು ಮಾಡುತ್ತೆ. ಗಾಬರಿಯಿಂದ ಅಕ್ಕ ಪಕ್ಕ ಎಲ್ಲಾ ಕಡೆ ತನ್ನ ತಾಯಿಯನ್ನು ಹುಡುಕಾಡ್ತಾ ಇತ್ತು. ತಾಯಿ ಕಾಣಿಸದಿದ್ದಾಗ ಮಗುವಿನ ಅಳು ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ಡಾಕ್ಟರ್ ನರ್ಸುಗಳು ಮಗುವಿಗೆ ಸಮಾಧಾನ ಮಾಡಲು ಎಷ್ಟೋ ಪ್ರಯತ್ನ ಪಟ್ರು, ಆದ್ರೆ ಸ್ವೀಟಿ ಮಾತ್ರ ಸತತವಾಗಿ ಅಳ್ತಾನೆ ಇದ್ಲು. ಆಗಲೇ ಕೆಲವೇ ನಿಮಿಷಗಳಲ್ಲಿ ಒಬ್ಬ ಮಹಿಳೆ ಅಲ್ಲಿಗೆ ಬಂದಿದ್ಲು. ಆಕೆ ತುಂಬಾ ಪ್ರೀತಿಯಿಂದ ಸ್ವೀಟಿಯ ತಲೆಯ ಮೇಲೆ ಕೈಯನ್ನು ಆಡಿಸುತ್ತಾ ಮಗುವಿಗೆ ಸಮಾಧಾನ ಮಾಡಿದ್ಲು. ಆ ಮಹಿಳೆಯ ಮಾತುಗಳಲ್ಲಿ ಎಷ್ಟೊಂದು ಪ್ರೀತಿ ಇತ್ತು ಅಂದ್ರೆ, ಸ್ವೀಟಿ ಈಗ ಅಳುವುದನ್ನು ನಿಲ್ಲಿಸಿ ಬಿಟ್ಟಿದ್ಲು. ಆಕೆ ಮಗುವನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಪ್ರೀತಿಯಿಂದ ಮಾತನಾಡುತ್ತಾ ಔಷಧಿಗಳನ್ನು ಸಹ ಕುಡಿಸಿದ್ರು. ಅಲ್ಲಿ ಇದ್ದಂತಹ ಎಲ್ಲರೂ ಇದನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾ ಇದ್ರು. ಕೆಲವು ನಿಮಿಷಗಳ ಮೊದಲು ಈ ಮಗು ಯಾರನ್ನು ತನ್ನ ಬಳಿ ಸೇರಿಸಿಕೊಳ್ತಾ ಇರ್ಲಿಲ್ಲ. ಆದರೆ ಈಗ ಈಕೆಯ ಮಡಿಲಿನಲ್ಲಿ ಎಷ್ಟೊಂದು ಶಾಂತವಾಗಿ ನಗುತ್ತಾ ಆಟವಾಡ್ತಾ ಇದ್ದಾಳೆ ಅಂತ ಅಂದುಕೊಳ್ತಾ ಇದ್ರು. ಆದ್ರೆ ಅಭಿಷೇಕ್ ಮಾತ್ರ ತುಂಬಾ ಆಶ್ಚರ್ಯವಾಗಿ ಆಕೆಯನ್ನೇ ನೋಡ್ತಾ ಇದ್ದ. ಯಾಕೆಂದ್ರೆ ಆ ಮಹಿಳೆ ಬೇರೆ ಯಾರೂ ಅಲ್ಲ. ಆಕೆಯನ್ನು ನೋಡಿದ ತಕ್ಷಣ ತುಂಬಾ ವರ್ಷಗಳ ಮೊದಲು ನಡೆದ ಆ ಒಂದು ಘಟನೆ ಅವನ ಮನಸ್ಸಿನಲ್ಲಿ ಈಗ ಮತ್ತೆ ನೆನಪಾಗಿತ್ತು. ಆ ಸಮಯದಲ್ಲಿ ಅಭಿಷೇಕ್ ಟ್ರಾನ್ಸ್ಫರ್ ಆಗಿ ಹೊಸದಾಗಿ ಆ ಊರಿಗೆ ಬಂದಿದ್ದ. ಒಮ್ಮೆ ಎಲೆಕ್ಷನ್ ಸಮಯದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಇನ್ಸ್ಪೆಕ್ಷನ್ ಮಾಡಲು ಹೋಗಿದ್ದಾಗ ಸ್ಟಾಫ್ ರೂಮ್ ನಲ್ಲಿ ಒಬ್ಬ ಶಿಕ್ಷಕಿ ತಲೆ ಬಗ್ಗಿಸಿಕೊಂಡು ಮಲಗಿರುವುದನ್ನು ನೋಡಿದ. ಅಭಿಷೇಕ್ ಅಂದುಕೊಂಡ, ಈಕೆ ಮಲಗಿದ್ದಾಳೆ ಅಂತ. ಅವನು ಏನನ್ನು ವಿಚಾರಿಸದೆ ಆಕೆಯ ಮೇಲೆ ರಿಪೋರ್ಟ್ ಅನ್ನು ಬರೆದು ಬಿಟ್ಟಿದ್ದ. ಕವಿತಾ ಎಷ್ಟೋ ಬಾರಿ ಅವರಿಗೆ ಕೇಳಿಕೊಳ್ತಾ ಇದ್ಲು, ನನ್ನ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಇದ್ದಾವೆ, ಆದ್ದರಿಂದಲೇ ಈ ರೀತಿ ಆಯ್ತು. ನಾನು ಮಲಗಿರ್ಲಿಲ್ಲ ಸರ್, ನಾನು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದೆ ಅಂತ ಹೇಳ್ತಾ ಇದ್ಲು. ಆದ್ರೆ ಆ ಸಮಯದಲ್ಲಿ ಅಭಿಷೇಕ್ ಅವಳ ಒಂದೇ ಒಂದು ಮಾತನ್ನು ಸಹ ಕೇಳಿಸಿಕೊಳ್ಳಲಿಲ್ಲ. ಅವನು ಅಂದುಕೊಳ್ತಾ ಇದ್ದ, ನಿಯಮ ಎಲ್ಲರಿಗೂ ಒಂದೇ ಅಂತ. ಇಷ್ಟು ವರ್ಷಗಳ ನಂತರ ಅದೇ ಮಹಿಳೆಯನ್ನು ಆಸ್ಪತ್ರೆಯಲ್ಲಿ ಈ ರೀತಿ ನೋಡಿ ಅಭಿಷೇಕ್ನ ಮನಸ್ಸಿನಲ್ಲಿ ಒಂದು ರೀತಿಯ ಚಿಂತೆ ಕಾಡ್ತಾ ಇತ್ತು. ಅವನು ಯೋಚಿಸ್ತಾ ಇದ್ದ, ಈ ಮಹಿಳೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ಲು, ಆದ್ರೆ ಈ ದಿನ ಈ ಬಟ್ಟೆಗಳಲ್ಲಿ ಇಲ್ಲೇನ್ ಮಾಡ್ತಾ ಇದ್ದಾಳೆ ಅಂತ.
ಸ್ವೀಟಿ ಮಲಗಿದ ನಂತರ ಕವಿತಾ ಅಲ್ಲಿಂದ ಎದ್ದು ಹೋಗಲು ಮುಂದಾಗ್ತಾಳೆ. ಆಗಲೇ ಅಭಿಷೇಕ್ ಆಕೆಯ ಹಿಂದೆ ಹೋಗಿ ಆಕೆಯ ಮುಂದೆ ತನ್ನ ಎರಡು ಕೈಯನ್ನು ಜೋಡಿಸಿ ತಲೆ ಬಗ್ಗಿಸಿಕೊಳ್ತಾನೆ. ಕವಿತಾಗೆ ಏನೂ ಅರ್ಥವಾಗ್ಲಿಲ್ಲ. ಆಕೆ ಸೈಲೆಂಟ್ ಆಗಿ ಆತನನ್ನೇ ನೋಡ್ತಾ ಇದ್ಲು. ಆಗ ಅಭಿಷೇಕ್ ಹೇಳ್ತಾನೆ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ. ಕವಿತಾ ಅವನನ್ನೇ ನೋಡುತ್ತಾ, ಹಳೆಯ ಎಲ್ಲಾ ವಿಷಯಗಳನ್ನು ಇನ್ನು ಮರೆತು ಬಿಡಿ ಸರ್, ಈಗ ಅವನು ನೆನೆಸಿಕೊಂಡು ಏನೂ ಆಗ್ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಅಭಿಷೇಕ್ಗೆ ಮಾತ್ರ ಅನ್ನಿಸ್ತಾ ಇತ್ತು, ಯಾವ ಮಹಿಳೆಯ ಮೇಲೆ ನಾನು ಕೋಪ ಮಾಡಿಕೊಂಡಿದ್ನು, ಯಾವ ಮಹಿಳೆಯ ಕೆಲಸ ನನ್ನಿಂದ ಹೊರಟು ಹೋಯ್ತು, ಅದೇ ಮಹಿಳೆ ಈ ದಿನ ನನ್ನ ಮಗುವನ್ನು ಸಂಭಾಳಿಸ್ತಾ ಇದ್ದಾಳೆ ಅಂತ. ಅವನು ಪದೇ ಪದೇ ಕವಿತಾಳ ಮುಂದೆ ಕೈ ಜೋಡಿಸಿ ಕ್ಷಮಾಪಣೆ ಕೇಳ್ತಾ ಇದ್ದ. ಆದ್ರೆ ಕವಿತಾ ಮಾತ್ರ ಹೇಳ್ತಾ ಇದ್ಲು, ನನ್ನ ಬಳಿ ಕ್ಷಮಾಪಣೆ ಕೇಳಬೇಡಿ, ಇಟ್ಸ್ ಓಕೆ, ಆಗಿದ್ದು ಹಾಗೆ ಹೋಯ್ತು ಅಂದ. ಅವಳ ಮುಖದ ಮೇಲೆ ಯಾವುದೇ ಕೋಪ ದ್ವೇಷ ಕೂಡ ಇರ್ಲಿಲ್ಲ. ಆಗಲೇ ಡಾಕ್ಟರ್ ಕೂಡ ಬಂದು ಹೇಳ್ತಾರೆ, ಇನ್ನು ಕೆಲವು ದಿನ ಮಗುವನ್ನು ಆಸ್ಪತ್ರೆಯಲ್ಲಿ ಇಡಬೇಕು. ಈಗ ಅಭಿಷೇಕ್ ಮತ್ತೆ ತನ್ನ ಮಗುವಿನ ಬಳಿ ಹೋಗಿದ್ದ. ಅಭಿಷೇಕ್ ಈಗಲೂ ಯೋಚನೆ ಮಾಡ್ತಾ ಇದ್ದ, ಇಷ್ಟಕ್ಕೂ ಕವಿತಾ ಇಲ್ಲಿಗೆ ಯಾಕೆ, ಹೇಗೆ ಬಂದು, ಅವಳ ಜೊತೆ ಏನಾಯ್ತು ಅಂತ. ಇನ್ನು 3-4 ದಿನ ಮಗುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇತ್ತು. ಆದ್ರೆ ಸ್ವೀಟಿ ಇನ್ನೂ ಪೂರ್ತಿಯಾಗಿ ಗುಣವಾಗಿರ್ಲಿಲ್ಲ. ಈ ದಿನಗಳಲ್ಲಿ ಕವಿತಾ ಎಷ್ಟೋ ಬಾರಿ ಮಗುವನ್ನು ನೋಡಲು ಬರ್ತಾ ಇದ್ಲು. ಕವಿತಾರನ್ನು ನೋಡಿದ ತಕ್ಷಣ ಸ್ವೀಟಿ ತುಂಬಾ ಸಂತೋಷ ಪಡ್ತಾ ಇದ್ಲು. ತಕ್ಷಣ ಆಕೆಯ ಮಡಿಲಿನಲ್ಲಿ ಹೋಗಿ ಆಟವಾಡ್ತಾ ಇದ್ಲು. ಇದನ್ನು ನೋಡಿ ಅಭಿಷೇಕ್ಗೆ ತುಂಬಾ ಸಂತೋಷವಾಗ್ತಾ ಇತ್ತು. ಮಗುವನ್ನು ಈ ರೀತಿ ನೋಡಿ ಅವನಿಗೆ ತುಂಬಾ ನೆಮ್ಮದಿ ಅನ್ನಿಸ್ತಾ ಇತ್ತು. ಅಭಿಷೇಕ್ಗೆ ಅನ್ನಿಸ್ತಾ ಇತ್ತು, ಬಹುಶಃ ನನ್ನಿಂದಲೇ ಈಕೆ ಕೆಲಸವನ್ನು ಬಿಟ್ಟು ಇಲ್ಲಿ ಕೆಲಸಕ್ಕೆ ಬಂದಿದ್ದಾಳೆ ಅಂತ. ಈಗ ಅಭಿಷೇಕ್ ನೇರವಾಗಿ ಕವಿತಾರನ್ನು ಕೇಳ್ತಾಳೆ, ಕವಿತಾ ಅವರೇ, ನಿಮಗೆ ಬೇಸರ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನು ಒಂದು ವಿಷಯ ಕೇಳಬೇಕಾಗಿತ್ತು ಅಂತ. ಸ್ಕೂಲಿನ ಕೆಲಸ ಹೋದ ನಂತರ ಇಷ್ಟಕ್ಕೂ ನಿಮ್ಮ ಜೊತೆ ಏನಾಯ್ತು? ಈ ಮಾತು ಕೇಳಿದ ತಕ್ಷಣ ಕವಿತಾ ಸ್ವಲ್ಪ ಸಮಯ ಸುಮ್ಮನಾದ್ಲು. ಅವಳ ಮುಖದ ಮೇಲೆ ಸಣ್ಣ ನಗುವಿತ್ತು. ಆದ್ರೆ ಅವಳ ಕಣ್ಣುಗಳಲ್ಲಿ ಮಾತ್ರ ಎಷ್ಟೋ ದುಃಖ ತುಂಬಿಕೊಂಡಿತ್ತು. ನಿಜವಾಗಿಯೂ ನಿಮಗೆ ಸತ್ಯ ತಿಳಿದುಕೊಳ್ಳಬೇಕು ಅಂತ ಆಸೆ ಇದ್ರೆ ನೀವು ನನ್ನ ಪೂರ್ತಿ ಕಥೆಯನ್ನು ಕೇಳಬೇಕಾಗುತ್ತೆ ಅಂತ ಹೇಳ್ತಾಳೆ. ಕವಿತಾಳ ಈ ಮಾತು ಕೇಳಿ ಅಭಿಷೇಕ್ ಸೈಲೆಂಟ್ ಆಗಿ ಅಲ್ಲೇ ಕುಳಿತುಕೊಂಡ. ಅವಳ ಮಾತು ಕೇಳಲು ಸ್ವಲ್ಪ ಸಮಯ ಕವಿತಾ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ಲು. ಹಳೆಯ ಎಲ್ಲವೂ ಈಗ ಅವಳ ಕಣ್ಣ ಮುಂದೆ ಬಂದಿತ್ತು. ಕವಿತಾ ಹೇಳ್ತಾ ಇದ್ಲು, ತುಂಬಾ ವರ್ಷದ ಮೊದಲು ನನ್ನ ಮದುವೆ ನಡೆದಿತ್ತು. ಮೊದಲು ಮದುವೆಯ ಜೀವನ ತುಂಬಾ ಸುಂದರವಾಗಿ ಕಳೀತಾ ಇತ್ತು. ಕವಿತಾಳ ಗಂಡ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಮನೆ ಚಿಕ್ಕದಾಗಿದ್ರು ಅವರ ಸಂತೋಷ ತುಂಬಾ ಹೆಚ್ಚಾಗಿತ್ತು. ಕೆಲವೇ ವರ್ಷಗಳಲ್ಲಿ ಅವರಿಗೆ 2 ಮಕ್ಕಳು ಕೂಡ ಆಗಿದ್ರು. ಜೀವನ ತುಂಬಾ ಚೆನ್ನಾಗಿದೆ ಅಂತ ಅಂದುಕೊಂಡಾಗಲೇ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಕವಿತಾಳ ಗಂಡ ಸತ್ತು ಹೋಗಿದ್ದ. ಆ ಸಮಯದಲ್ಲಿ ಕವಿತಾಳ ಮಗನಿಗೆ 4 ವರ್ಷ ಮತ್ತು ಮಗಳಿಗೆ ಕೇವಲ 2 ವರ್ಷ. ಗಂಡ ಹೋದ ನಂತರ ಆ ಪೂರ್ತಿ ಮನೆ ಈಗ ಕವಿತಾಳ ಮೇಲೆ ಆಧಾರ ಪಟ್ಟಿತ್ತು. ವಯಸ್ಸಾದ ಅತ್ತೆ, 2 ಸಣ್ಣ ಮಕ್ಕಳು, ಮನೆಯ ಖರ್ಚುಗಳು ಎಲ್ಲವೂ ಈಗ ಅವಳ ತಲೆ ಮೇಲೆ ಬಿದ್ದಿತ್ತು. ಕೆಲವು ತಿಂಗಳ ನಂತರ ಕವಿತಾಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಸಿಕ್ಕಿತ್ತು. ಎಷ್ಟೋ ಕಷ್ಟಪಟ್ಟು ಕವಿತಾ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಗಂಡ ಈ ರೀತಿ ಮಧ್ಯದಲ್ಲಿ ಹೋದದ್ದು ಅವಳಿಂದ ಸಹಿಸಿಕೊಳ್ಳಲಾಗಲಿಲ್ಲ. ಎಷ್ಟೋ ರಾತ್ರಿಗಳು ಕವಿತಾ ನಿದ್ದೆ ಇಲ್ಲದೆ ಒದ್ದಾಡಿದ್ಲು. ಎಷ್ಟೋ ಬಾರಿ ಮಕ್ಕಳಿಗೆ, ಅತ್ತೆಗೆ ಹುಷಾರಿಲ್ಲದೆ ಅವರನ್ನು ನೋಡಿಕೊಳ್ಳಬೇಕಾಗಿ ಬರ್ತಾ ಇತ್ತು. ಆದರೂ ಸಮಯಕ್ಕೆ ಸರಿಯಾಗಿ ಕವಿತಾ ಸ್ಕೂಲ್ಗೆ ಬರ್ತಾ ಇದ್ಲು. ತನ್ನ ಜವಾಬ್ದಾರಿಯನ್ನು ಪೂರ್ತಿ ಮಾಡಲು ಅವಳು ತುಂಬಾ ಪ್ರಯತ್ನ ಪಡ್ತಾ ಇದ್ಲು. ಕವಿತಾ ಹೇಳ್ತಾ ಇದ್ಲು, ಯಾವ ದಿನ ನೀವು ಶಾಲೆಗೆ ಬಂದಿದ್ರೋ ಅದಕ್ಕೆ ಹಿಂದಿನ ರಾತ್ರಿ ನನ್ನ ಮಗುವಿಗೆ ತುಂಬಾ ಜಾಸ್ತಿ ಹುಷಾರಿರ್ಲಿಲ್ಲ. ಪೂರ್ತಿ ರಾತ್ರಿ ನಾನು ನನ್ನ ಮಗುವನ್ನು ನೋಡಿಕೊಳ್ತಾ ಇದ್ದೆ. ಬೆಳಿಗ್ಗೆ ಮಗುವಿಗೆ ಔಷಧಿಯನ್ನು ಕೊಟ್ಟು ನನ್ನ ಅತ್ತೆಯ ಬಳಿ ಮಗುವನ್ನು ಬಿಟ್ಟು ನಾನು ಸ್ಕೂಲಿಗೆ ಬಂದೆ. ಯಾಕೆಂದ್ರೆ ನನ್ನಿಂದ ರಜೆ ಹಾಕಲು ಸಾಧ್ಯವಿರ್ಲಿಲ್ಲ. ರಜೆ ಹಾಕಿದ್ರೆ ನನ್ನ ಸಂಬಳವನ್ನು ಕಟ್ ಮಾಡ್ತಾ ಇದ್ರು. ಆ ದಿನ ಮಧ್ಯಾಹ್ನ ತುಂಬಾ ಸುಸ್ತಾಗಿದ್ದರಿಂದ ಕೇವಲ 2 ನಿಮಿಷ ನಾನು ತಲೆನೋವಿನಿಂದ ಟೇಬಲ್ ಮೇಲೆ ತಲೆ ಇಟ್ಟು ಸುಮ್ಮನೆ ಹಾಗೆ ಮಲಗಿದ್ದೆ ಅಷ್ಟೇ. ಆ 2 ನಿಮಿಷದಲ್ಲೇ ನನ್ನ ಇಡೀ ಜೀವನ ಬದಲಾಗಿ ಹೋಯ್ತು. ನಾನು ಆ ರೀತಿ ಕುಳಿತಿರುವುದನ್ನು ನೋಡಿ ನೀವು ಏನನ್ನು ಯೋಚಿಸದೆ ರಿಪೋರ್ಟ್ ಅನ್ನು ಮಾಡಿಬಿಟ್ಟಿದ್ರೆ. ಕೆಲವೇ ದಿನಗಳಲ್ಲಿ ನನ್ನ ಕೆಲಸ ಕೂಡ ಹೊರಟು ಹೋಯ್ತು. ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಿ ಬಿಡ್ತು. ನಾನು ಎಷ್ಟೋ ಬಾರಿ ಆಫೀಸರ್ಗಳ ಮುಂದೆ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೆ. ಆದ್ರೆ ಎಲ್ಲಿಂದಲೂ ನನಗೆ ಸಹಾಯ ಮಾತ್ರ ಸಿಗ್ಲಿಲ್ಲ. ಈಗ ನಮ್ಮ ಬಳಿ ಇದ್ದ ಪೂರ್ತಿ ದುಡ್ಡು ಖಾಲಿಯಾಗ್ಬಿಟ್ಟಿತ್ತು. ಮಕ್ಕಳಿಗೆ ಶಾಲೆಯ ಫೀಸ್ ಕಟ್ಟಲು, ಮನೆಗೆ ರೇಷನ್ ತರಲು ಎಲ್ಲದಕ್ಕೂ ತುಂಬಾ ಕಷ್ಟ ಆಗೋಗಿತ್ತು.
ದುಡ್ಡು ಇರುತ್ತಿರಲಿಲ್ಲ. ಆದರೆ ನಾನು ಮಾತ್ರ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಅನ್ನು ಹೇಳ್ಕೊಡ್ತಾ ಇದ್ದೆ. ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ಮಾಡಿಕೊಳ್ತಾ ಇದ್ದೆ. ನಂತರ ಪರಿಚಯದವರ ಮುಖಾಂತರ ನನಗೆ ಈ ಆಸ್ಪತ್ರೆಯಲ್ಲಿ ಹೆಲ್ಪರ್ ಆಗಿ ಕೆಲಸ ಸಿಕ್ತು. ಈ ಆಸ್ಪತ್ರೆಯಲ್ಲಿ ಪೇಷಂಟ್‌ಗಳನ್ನು ನೋಡಿಕೊಳ್ಳುತ್ತಾ ನಾನು ತುಂಬಾ ವಿಷಯಗಳನ್ನು ಕಲಿತುಕೊಂಡೆ. ಸಮಯ ಕಳೆಯುತ್ತಿದ್ದ ಹಾಗೆ ನನಗೆ ಇಲ್ಲೇ ನರ್ಸಿಂಗ್‌ನ ಜವಾಬ್ದಾರಿ ಕೂಡ ಕೊಡಲಾಯಿತು. ಈ ಕೆಲಸ ಮೊದಲಿದ್ದ ಕೆಲಸದ ಹಾಗೆ ಇಲ್ಲದೆ ಇರಬಹುದು. ಆದರೆ ಈ ಕೆಲಸವೇ ಈಗ ನಮ್ಮ ಪರಿವಾರಕ್ಕೆ ನನಗೆ ಆಸರೆಯಾಗಿರುವುದು. ಕವಿತಾ ತುಂಬಾ ಸಾಮಾನ್ಯವಾಗಿ ಎಲ್ಲಾ ಮಾತುಗಳನ್ನು ಹೇಳ್ತಾ ಇದ್ಲು. ಆದ್ರೆ ಅವಳ ಪ್ರತಿಯೊಂದು ಮಾತು ಅಭಿಷೇಕ್‌ನ ಹೃದಯದಲ್ಲಿ ತುಂಬಾ ನೋವನ್ನು ಉಂಟು ಮಾಡಿತ್ತು. ರಾತ್ರಿ ಎಲ್ಲ ಅಭಿಷೇಕ್ ತುಂಬಾ ಸಮಯ ನಿದ್ದೆಯನ್ನೇ ಮಾಡಲಿಲ್ಲ. ಆಸ್ಪತ್ರೆಯ ಬೆಡ್ ಮೇಲೆ ಸ್ವೀಟಿ ಆರಾಮವಾಗಿ ಮಲಗಿದ್ಲು. ಅಭಿಷೇಕ್ ಅಂದುಕೊಳ್ತಾ ಇದ್ದ, ಆ ದಿನ ನಾನು ಸ್ವಲ್ಪ ಯೋಚಿಸಿದ್ರೆ, ನಾನು ಆಕೆಯ ಮಾತುಗಳನ್ನು ಕೇಳಿದ್ದಿದ್ರೆ ಬಹುಶಃ ಆಕೆಯ ಜೀವನ ಇಷ್ಟೊಂದು ಕಷ್ಟದಲ್ಲಿ ಇರ್ತಾ ಇರ್ಲಿಲ್ವೇನೋ ಅಂತ. ಈಗ ಸ್ವೀಟಿಯ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಸ್ವೀಟಿ ಮೊದಲಿನಂತೆ ಈಗ ಅಳ್ತಾ ಇರ್ಲಿಲ್ಲ. ಕವಿತಾರ ಜೊತೆ ಸ್ವೀಟಿಗೆ ತುಂಬಾ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿತ್ತು. ಕವಿತಾರನ್ನು ನೋಡಿದ ತಕ್ಷಣ ಮಗುವಿನ ಮುಖದಲ್ಲಿ ನಗು ಬರ್ತಾ ಇತ್ತು. ಅವಳು ಆಕೆಯ ಜೊತೆ ಆಟವಾಡುತ್ತಾ ಕಥೆಗಳನ್ನು ಕೇಳಿಸಿಕೊಳ್ಳುತ್ತಾ ಆರಾಮವಾಗಿ ಔಷಧಿಗಳನ್ನು ಸಹ ತೆಗೆದುಕೊಳ್ತಾ ಇದ್ಲು. ಈ ಕೆಲವು ದಿನದ ಪರಿಚಯದಲ್ಲೇ ಅಭಿಷೇಕಿಗೆ ಅರ್ಥವಾಗಿ ಬಿಟ್ಟಿತ್ತು, ಕವಿತಾ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೋಪ, ದ್ವೇಷ ಇಲ್ಲ ಅಂತ. ಆಕೆ ಆ ಕಠಿಣ ಪರಿಸ್ಥಿತಿಗಳಿಂದ ಸೋಲನ್ನು ಒಪ್ಪಿಕೊಂಡಿರಲಿಲ್ಲ. ಪಾಠವನ್ನು ಕಲಿತು ಮುಂದೆ ಹೆಜ್ಜೆ ಇಟ್ಟಿದ್ಲು. ಎಷ್ಟೋ ಬಾರಿ ಅವನು ತನ್ನ ತಪ್ಪಿನ ಕ್ಷಮಾಪಣೆಯನ್ನು ಕೇಳಿದ್ದ. ಆದ್ರೆ ಪ್ರತಿ ಬಾರಿಯೂ ಕವಿತಾ ಮುಗುಳ್ನಗೆಯಿಂದ ಆ ವಿಷಯವನ್ನೇ ಬದಲಾಯಿಸಿ ಬಿಡ್ತಾ ಇದ್ಲು. ನಡೆದದ್ದು ನಡೆದು ಹೋಗಿದೆ. ಅದನ್ನು ನೆನೆಸಿಕೊಂಡು ನೀವು ಯಾಕೆ ದುಃಖ ಪಡ್ತೀರಾ? ಹಳೆಯದನ್ನು ಮರೆತು ಮುಂದೆ ಹೋಗಬೇಕು ಅಂತ ಹೇಳ್ತಾ ಇದ್ಲು. ಈ ಮಾತುಗಳನ್ನು ಕೇಳಿ ಅಭಿಷೇಕ್ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಳ್ತಾ ಇದ್ದ. ಯಾಕೆಂದ್ರೆ ಅವನಿಂದ ಎಷ್ಟೋ ಕಷ್ಟವನ್ನು ಅನುಭವಿಸಿದ ಆ ಮಹಿಳೆ ಈ ದಿನ ಎಷ್ಟೋ ಶಾಂತವಾಗಿ ಅವರ ಮಗಳಿಗೆ ಪ್ರೀತಿಯನ್ನು ಕೊಟ್ಟಿದ್ಲು. ಸುಮಾರು 10 ದಿನದ ನಂತರ ಡಾಕ್ಟರ್ ಹೇಳ್ತಾರೆ, ಸ್ವೀಟಿ ಈಗ ಪೂರ್ತಿಯಾಗಿ ಗುಣವಾಗಿದ್ದಾಳೆ. ಆದ್ರೆ ಇನ್ನು ಕೆಲವು ದಿನಗಳವರೆಗೂ ಮಗುವನ್ನು ತುಂಬಾ ಹುಷಾರಾಗಿ ನೋಡಿಕೊಳ್ಳಬೇಕು. ಸಮಯಕ್ಕೆ ಸರಿಯಾಗಿ ಊಟವನ್ನು, ಔಷಧಿಗಳನ್ನು ಸಹ ಕೊಡಬೇಕು ಅಂತ. ಈ ಮಾತು ಕೇಳಿ ಅಭಿಷೇಕ್ ತುಂಬಾ ಸಂತೋಷ ಪಟ್ಟಿದ್ದ. ಆದ್ರೆ ಅದೇ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಹೊಸ ಚಿಂತೆ ಕೂಡ ಹುಟ್ಟಿಕೊಂಡಿತ್ತು. ಕೆಲಸದ ಕಾರಣದಿಂದ ಅವನು ದಿನವೆಲ್ಲ ಮನೆಯಿಂದ ಹೊರಗೆ ಉಳಿಯಬೇಕಾಗುತ್ತೆ. ಮಗುವಿನ ಪರಿಸ್ಥಿತಿ ಈ ರೀತಿ ಇರುವುದರಿಂದ ಮಗುವಿಗೆ ಸಮಯಕ್ಕೆ ಸರಿಯಾಗಿ ಊಟವನ್ನು, ಔಷಧಿಯನ್ನು ಕೊಡಬೇಕಾಗುತ್ತೆ. ಅಭಿಷೇಕ್ ಈಗ ಇದೇ ಮಾತುಗಳನ್ನು ಯೋಚಿಸುತ್ತಾ ಕುಳಿತುಕೊಂಡಿದ್ದ. ಆಗಲೇ ಕವಿತಾ ಅಭಿಷೇಕ್‌ನ ಮುಖವನ್ನು ನೋಡಿ ಅವರ ಸಮಸ್ಯೆಯನ್ನು ಅರಿತುಕೊಳ್ತಾಳೆ. ಸರ್, ನೀವು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅಭಿಷೇಕ್ ತನ್ನ ಚಿಂತೆಯನ್ನು ಆಕೆಯ ಬಳಿ ಹೇಳಿಕೊಳ್ತಾನೆ. ಸ್ವಲ್ಪ ಸಮಯ ಯೋಚಿಸಿದ ನಂತರ ಕವಿತಾ ಹೇಳ್ತಾಳೆ, ನೀವು ಒಪ್ಪಿಕೊಂಡರೆ ಕೆಲವು ದಿನ ಸ್ವೀಟಿಯನ್ನು ನಾನು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ. ನಾನು ನಿಮ್ಮ ಮಗುವನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಸಹ ಕೊಡ್ತೀನಿ. ನಮ್ಮ ಮನೆಯಲ್ಲಿ ಮಗು ಒಂಟಿಯಾಗಿ ಕೂಡ ಇರೋದಿಲ್ಲ. ಈ ಮಾತು ಕೇಳಿದ ತಕ್ಷಣ ಅಭಿಷೇಕ್ ಸ್ವಲ್ಪ ಸಮಯ ಸುಮ್ಮನಾಗಿ ಬಿಟ್ಟಿದ್ದ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಕವಿತಾ ಮೇಲೆ ತುಂಬಾ ಹೆಚ್ಚಿನ ಜವಾಬ್ದಾರಿಗಳು ಇದ್ದಾವೆ ಅಂತ. ಅವಳ ಮನಸ್ಸಿನಲ್ಲಿ, ಅವಳ ಮುಖದಲ್ಲಿ ಯಾವುದೇ ಭೇದ ಭಾವ ಕೂಡ ಕಾಣಿಸ್ತಾ ಇರಲಿಲ್ಲ. ಕವಿತಾ ನಿಜವಾಗಿಯೂ ಅವರಿಗೆ ಸಹಾಯ ಮಾಡಬೇಕು ಅಂದುಕೊಂಡಿದ್ಲು. ಮತ್ತೊಂದು ಕಡೆ ಸ್ವೀಟಿಗೆ ಕೂಡ ಕವಿತಾ ಅಂದ್ರೆ ತುಂಬಾ ಇಷ್ಟ. ಆ ಮಗು ಆಕೆಯ ಜೊತೆ ತುಂಬಾ ಹೊಂದಿಕೊಂಡಿದ್ದಳು. ಅಭಿಷೇಕ್ ಸ್ವಲ್ಪ ಸಮಯ ಯೋಚಿಸಿ, ನಿಜವಾಗಿಯೂ ನಿಮಗೆ ಯಾವುದೇ ತೊಂದರೆ ಇಲ್ಲ ಅಂದ್ರೆ ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಅಂತ ಹೇಳ್ತಾನೆ. ಕವಿತಾ ನಗುತ್ತಾ, ಸಣ್ಣ ಮಕ್ಕಳು ಯಾವತ್ತೂ ಭಾರ ಆಗೋದಿಲ್ಲ ಸರ್ ಅಂತ ಹೇಳ್ತಾಳೆ. ಈ ಮಾತು ಕೇಳಿದ ತಕ್ಷಣ ಅಭಿಷೇಕ್‌ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಅವನಂದುಕೊಂಡ, ಸರಿಯಾದ ಸಮಯಕ್ಕೆ ಆ ದೇವರು ನನ್ನ ಮಗುವಿಗಾಗಿ ಸರಿಯಾದ ವ್ಯಕ್ತಿಯನ್ನೇ ಕಳುಹಿಸಿಕೊಟ್ಟಿದ್ದಾರೆ ಅಂತ. ಮಾರನೆಯ ದಿನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ಸ್ವೀಟಿ ಕವಿತಾರ ಕೈಯನ್ನು ಹಿಡಿದುಕೊಂಡು ನಾನು ಆಂಟಿಯ ಜೊತೆ ಹೋಗ್ತೀನಿ ಅಂತ ಹಠ ಮಾಡೋದಕ್ಕೆ ಶುರು ಮಾಡಿದ್ಲು. ಇದನ್ನು ನೋಡಿ ಆಸ್ಪತ್ರೆಯಲ್ಲಿದ್ದ ಎಲ್ಲಾ ಸಿಬ್ಬಂದಿಗಳು ನಗ್ತಾ ಇದ್ರು. ಆ ದಿನ ಮೊಟ್ಟ ಮೊದಲ ಬಾರಿ ಅಭಿಷೇಕ್ ಕವಿತಾ ಅವರ ಮನೆಗೆ ಹೋಗ್ತಾನೆ. ಅದು ತುಂಬಾ ಸಾಧಾರಣವಾದ ಮನೆ. ಅಲ್ಲಿ ಯಾವುದೇ ಐಷಾರಾಮಿ ಜೀವನವಿರಲಿಲ್ಲ. ಆದರೆ ಆ ಮನೆಯಲ್ಲಿ ಎಷ್ಟೋ ಸಂತೋಷವಿತ್ತು. ಕವಿತಾ ಅವರ ವಯಸ್ಸಾದ ಅತ್ತೆ ತನ್ನ ಮೊಮ್ಮಕ್ಕಳ ಜೊತೆ ಕುಳಿತುಕೊಂಡು ಎಷ್ಟೋ ಸಂತೋಷವಾಗಿ ಆಟವಾಡ್ತಾ ಇದ್ರು. ಅಭಿಷೇಕ್ ಅಂದುಕೊಳ್ತಾನೆ, ಈ ಮನೆ ಎಷ್ಟೊಂದು ಚಿಕ್ಕದಾಗಿದ್ರು ಇಲ್ಲಿ ಎಷ್ಟೊಂದು ಸಂತೋಷವಿದೆ. ಈ ಸಂತೋಷ ನನ್ನ ಜೀವನದಲ್ಲಿ, ನನ್ನ ಮನೆಯಲ್ಲಿ ಇಲ್ವಲ್ಲ ಅಂತ. ಅವನು ಈಗ ಎಷ್ಟೋ ನೆಮ್ಮದಿಯಿಂದ ತನ್ನ ಮಗುವನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ. ಹೋಗ್ಬೇಕಾದ್ರೆ ಅವನು ಪದೇ ಪದೇ ಹಿಂದೆ ತಿರುಗಿ ತನ್ನ ಮಗುವನ್ನೇ ನೋಡ್ತಾ ಇದ್ದ.
ಸ್ವೀಟಿ ಈಗ ಕವಿತಾ ಅವರ ಮನೆಯಲ್ಲೇ ಇದ್ದು ಮೊದಲು ಅಭಿಷೇಕ್ಗೆ ತುಂಬಾ ಸಂಕೋಚವಾಗ್ತಾ ಇತ್ತು. ಆದ್ರೆ ನಿಧಾನವಾಗಿ ಅವನಿಗೆ ಪೂರ್ತಿ ನಂಬಿಕೆ ಬಂದಿತ್ತು. ನನ್ನ ಮಗಳು ಸರಿಯಾದ ಕೈಯಲ್ಲಿ ಇದ್ದಾಳೆ ಅಂತ. ಸಾಯಂಕಾಲ ಆಫೀಸ್ನಿಂದ ನೇರವಾಗಿ ಕವಿತಾ ಅವರ ಮನೆಗೆ ಬಂದು ಬಿಡ್ತಾ ಇದ್ದ ಅಭಿಷೇಕ್. ಸ್ವೀಟಿ ಓಡಿ ಬಂದು ತನ್ನ ತಂದೆಯನ್ನು ತಬ್ಬಿಕೊಳ್ತಾ ಇದ್ಲು. ಕೆಲವೇ ದಿನಗಳಲ್ಲಿ ಆ ಮನೆ ಸ್ವೀಟಿಗೂ ಕೂಡ ತನ್ನ ಮನೆ ಅಂತ ಅನ್ನಿಸ್ತಾ ಇತ್ತು. ಮೊದಲ ಬಾರಿ ಅಭಿಷೇಕ್ ಕೂಡ ಕವಿತಾ ಅವರ ಜೀವನವನ್ನು ಹತ್ತಿರದಿಂದಲೇ ನೋಡ್ತಾ ಇದ್ದ. ಇಷ್ಟೊಂದು ಕಡಿಮೆ ಸೌಕರ್ಯಗಳಿದ್ರು ಕವಿತಾ ತನ್ನ ಅತ್ತೆ ಮತ್ತು ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ಲು. ಅವರ ವಯಸ್ಸಾದ ಅತ್ತೆ ಕೂಡ ಕವಿತಾ ಅವರನ್ನು ತನ್ನ ಸ್ವಂತ ಮಗಳ ರೀತಿಯ ಪ್ರೀತಿ ಮಾಡ್ತಾ ಇದ್ರು. ಆ ಮನೆಯಲ್ಲಿ ಯಾವುದೇ ಗಲಾಟೆಗಳಿರ್ಲಿಲ್ಲ, ಯಾವುದೇ ಬೇಸರ ಇರ್ಲಿಲ್ಲ, ಯಾವುದೇ ಚಿಂತೆ ಇರ್ಲಿಲ್ಲ. ಕೇವಲ ಒಬ್ಬರ ಮೇಲೆ ಒಬ್ಬರಿಗೆ ಭರವಸೆ ಮತ್ತು ಪ್ರೀತಿ ಇತ್ತು. ಅಭಿಷೇಕ್ ಅಲ್ಲಿಗೆ ಬರಬೇಕಾದ್ರೆ ಮಕ್ಕಳಿಗಾಗಿ ಹಣ್ಣುಗಳನ್ನು, ಸ್ವೀಟ್ಗಳನ್ನು, ತರಕಾರಿಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದ. ಆದ್ರೆ ಪ್ರತಿ ಬಾರಿ ಕವಿತಾ ಅದನ್ನು ನಿರಾಕರಿಸ್ತಾ ಇದ್ಲು. ಆದರೂ ಅಭಿಷೇಕ್ ಮಕ್ಕಳಿಗಾಗಿ ಅಂತ ಆ ವಸ್ತುಗಳನ್ನು ಅಲ್ಲಿ ಬಿಟ್ಟು ಬರ್ತಾ ಇದ್ದ. ದಿನ ಕಳೆದಂತೆ ಅವರ ಮಾತುಕತೆಗಳು ಈಗ ಹೆಚ್ಚಾಗಿದ್ವು. ಈಗ ಅವರು ಕೇವಲ ಸ್ವೀಟಿ ಆರೋಗ್ಯದ ಬಗ್ಗೆ ಮಾತ್ರ ಮಾತನಾಡ್ತಾ ಇರಲಿಲ್ಲ, ಜೀವನದ ಸಣ್ಣ ಪುಟ್ಟ ಮಾತುಗಳನ್ನು ಸಹ ಮಾತನಾಡಿಕೊಳ್ತಾ ಇದ್ರು. ಈಗ ಸುಮಾರು 2 ತಿಂಗಳು ಕಳೆದಿತ್ತು. ಸ್ವೀಟಿ ಪೂರ್ತಿಯಾಗಿ ಆರೋಗ್ಯವಾಗಿದ್ದು ಡಾಕ್ಟರ್ ಕೂಡ ಹೇಳ್ಬಿಟ್ಟಿದ್ರು, ಇನ್ನು ಮೇಲೆ ಮಗುವಿಗೆ ಯಾವುದೇ ಚಿಕಿತ್ಸೆಯ ಅವಶ್ಯಕತೆ ಇಲ್ಲ ಅಂತ. ಒಂದು ದಿನ ಸಾಯಂಕಾಲ ಅಭಿಷೇಕ್ ಕವಿತಾ ಅವರ ಮನೆಗೆ ಬಂದಾಗ ಅವನು ನೋಡ್ತಾನೆ, ಮೂವರು ಮಕ್ಕಳು ಅಂಗಳದಲ್ಲಿ ಎಷ್ಟು ಸಂತೋಷವಾಗಿ ಆಟವಾಡ್ತಾ ಇದ್ರು. ಕವಿತಾ ಅಡಿಗೆ ಮನೆಯಲ್ಲಿ ಅಡಿಗೆಯನ್ನು ತಯಾರು ಮಾಡ್ತಾ ಇದ್ಲು. ಅಭಿಷೇಕ್ ತುಂಬಾ ಸಮಯ ಕವಿತಾಳನ್ನೇ ಗಮನಿಸ್ತಾ ಇದ್ದ. ಎಷ್ಟೋ ಸಮಯದ ನಂತರ ಅವನಿಗೆ ಈಗ ಆ ಮನೆ ನನ್ನದು, ಇವರು ನನ್ನವರು ಅನ್ನುವ ಭಾವನೆ ಬಂದಿತ್ತು. ಕವಿತಾ ಕೂಡ ಗಮನಿಸ್ತಾ ಇದ್ಲು, ಅಭಿಷೇಕ್ ಈಗ ಕೇವಲ ತನ್ನ ಮಗುವಿನ ವಿಷಯಕ್ಕೆ ಮಾತ್ರ ಆ ಮನೆಗೆ ಬರ್ತಾ ಇರ್ಲಿಲ್ಲ. ಅವನು ಅವಳ ಮಕ್ಕಳ ಬಗ್ಗೆ ಕೂಡ ವಿಚಾರಿಸ್ತಾ ಇದ್ದ. ಅತ್ತೆಯ ಔಷಧಿಗಳ ಬಗ್ಗೆ ಕೂಡ ಕೇಳ್ತಾ ಇದ್ದ. ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದ. ಅವನ ವ್ಯವಹಾರದಲ್ಲಿ ಯಾವುದೇ ರೀತಿಯ ಅಹಂಕಾರ, ಗರ್ವ ಕಾಣಿಸ್ತಾ ಇರ್ಲಿಲ್ಲ. ರಾತ್ರಿ ಅಭಿಷೇಕ್ ತನ್ನ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಅವನು ಅಂದುಕೊಳ್ತಾ ಇದ್ದ, ಈಗ ಅವನ ಮನಸ್ಸಿನಲ್ಲಿ ಕವಿತಾ ಮೇಲೆ ಕೇವಲ ಗೌರವ ಮಾತ್ರ ಇರಲಿಲ್ಲ, ಕವಿತಾ ಮೇಲೆ ಅವನಿಗೆ ಈಗ ಪ್ರೀತಿ ಉಂಟಾಗಿತ್ತು. ತುಂಬಾ ದಿನಗಳ ಕಾಲ ಅಭಿಷೇಕ್ ಈ ಮಾತನ್ನು, ಈ ಭಾವನೆಗಳನ್ನು ತನ್ನ ಒಳಗೆ ಬಚ್ಚಿಟ್ಟುಕೊಂಡಿದ್ದ. ಆದ್ರೆ ಒಂದು ದಿನ ಅಭಿಷೇಕ್ ತೀರ್ಮಾನ ಮಾಡಿಕೊಳ್ತಾನೆ, ನಾನು ಈ ಮಾತನ್ನು ಕವಿತಾ ಜೊತೆ ಹೇಳಲೇಬೇಕು ಅಂತ. ಆ ದಿನ ಭಾನುವಾರ. ಅವನು ತುಂಬಾ ಬೇಗ ಕವಿತಾ ಅವರ ಮನೆಗೆ ಹೋಗಿದ್ದ. ಮಕ್ಕಳು ಹೊರಗೆ ಆಟವಾಡ್ತಾ ಇದ್ರು. ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ರು. ಮನೆಯಲ್ಲಿ ಕವಿತಾ ಒಬ್ಬಳೇ ಕುಳಿತುಕೊಂಡಿದ್ಲು. ಸ್ವಲ್ಪ ಸಮಯ ಮಾತನಾಡಿದ ನಂತರ ಅಭಿಷೇಕ್ ಎಷ್ಟೋ ಧೈರ್ಯ ತಂದುಕೊಂಡು, ಕವಿತಾ, ನಾನು ನಿಮ್ಮ ಜೊತೆ ತುಂಬಾ ಮುಖ್ಯವಾದ ವಿಷಯ ಮಾತನಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಅಭಿಷೇಕ್ನ ಆ ಗಂಭೀರವಾದ ಧ್ವನಿಯನ್ನು ಕೇಳಿ ಕವಿತಾ ಸೈಲೆಂಟ್ ಆಗಿ ಅವರ ಮುಖವನ್ನೇ ನೋಡ್ತಾ ಇದ್ಲು. ಈಗ ಅಭಿಷೇಕ್ ಹೇಳ್ತಾನೆ, ನನಗೆ ಚೆನ್ನಾಗಿ ಗೊತ್ತು, ನನ್ನಿಂದ ಜೀವನದಲ್ಲಿ ನೀವು ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೀರಾ ಅಂತ. ನನ್ನ ತಪ್ಪಿಗೆ ಜೀವನವೆಲ್ಲ ನಾನು ತುಂಬಾ ಪಶ್ಚಾತ್ತಾಪ ಪಡ್ತಾ ಇರ್ತೀನಿ. ಆದ್ರೆ ಈ ದಿನ ನಾನು ನಿಮಗೆ ಹೇಳಲು ಬಯಸುತ್ತಿರುವ ಮಾತಿಗೂ ಈ ವಿಷಯಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಕಳೆದ ಕೆಲವು ತಿಂಗಳಿಂದ ನಾನು ನಿಮ್ಮನ್ನು ತುಂಬಾ ಹತ್ತಿರದಿಂದ ಗಮನಿಸುತ್ತಿದ್ದೇನೆ. ನಿಮಗೆ ಒಪ್ಪಿಗೆ ಆದ್ರೆ, ನಿಮಗೆ ಏನು ಅಭ್ಯಂತರವಿಲ್ಲ ಅಂದ್ರೆ ನಾನು ನಿಮ್ಮನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ತಾ ಇದ್ದೀನಿ. ಈ ಮಾತು ಕೇಳಿದ ತಕ್ಷಣ ಕವಿತಾ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತಿದ್ಲು. ಅಭಿಷೇಕ್ ಈ ಮಾತು ಹೇಳಬಹುದು ಅಂತ ಅವಳು ಊಹಿಸಿಯೇ ಇರ್ಲಿಲ್ಲ. ಕವಿತಾ ತಲೆಯನ್ನು ಬಗ್ಗಿಸಿಕೊಂಡಿದ್ಲು. ಅವಳ ಕಣ್ಣುಗಳು ತುಂಬಿದ್ವು. ಈಗ ಕವಿತಾ ನಿಧಾನವಾಗಿ ಹೇಳ್ತಾಳೆ, ಸರ್, ನಿಮಗೆ ಗೊತ್ತಾ, ನಾನು ಒಬ್ಬಳು ವಿಧವೆ. ನನಗೆ 2 ಮಕ್ಕಳಿದ್ದಾರೆ. ನನ್ನ ಅತ್ತೆ ಕೂಡ ನನ್ನ ಜೊತೆ ಇದ್ದಾರೆ. ಅಭಿಷೇಕ್ ಒಂದೇ ಒಂದು ಕ್ಷಣ ಕೂಡ ಯೋಚಿಸದೆ ತಕ್ಷಣ ಹೇಳ್ತಾನೆ, ನನಗೆ ಎಲ್ಲವೂ ಗೊತ್ತು. ಈ ಎಲ್ಲಾ ಮಾತುಗಳನ್ನು ಯೋಚಿಸಿಯೇ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಕವಿತಾ ಏನನ್ನು ಹೇಳಲಿಲ್ಲ. ಆ ದಿನ ರಾತ್ರಿ ಕವಿತಾ ಈ ಮಾತನ್ನು ತನ್ನ ಅತ್ತೆಯ ಬಳಿ ಹಂಚಿಕೊಳ್ತಾಳೆ. ಅತ್ತೆ ಸ್ವಲ್ಪ ಸಮಯ ಸುಮ್ಮನಿದ್ದ ನಂತರ ಹೇಳ್ತಾರೆ, ನಿನ್ನ ಜೀವನ ಮತ್ತೆ ಹಸಿರಾಗ್ಬೇಕು, ನಿನಗೆ ಮತ್ತೆ ಸಂತೋಷ ಸಿಗ್ಬೇಕು ಅಂತ ನಾನು ಪ್ರತಿದಿನ ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೀನಿ. ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ನನಗೆ ಸಂತೋಷನೇ ಅಂತ ಹೇಳ್ತಾರೆ. ಕವಿತಾ ತುಂಬಾ ಸಮಯ ಯೋಚಿಸ್ತಾ ಇದ್ಲು. ಅವಳಿಗೆ ತನ್ನ ಮಕ್ಕಳ ಚಿಂತೆ ಕಾಡ್ತಾ ಇತ್ತು. ಅವಳು ಈಗ ಹೆದರಿಕೊಂಡಿದ್ಲು, ಮದುವೆಯ ನಂತರ ನನ್ನ ಜೀವನ, ನನ್ನ ಮಕ್ಕಳಿಗೆ ತೊಂದರೆಯಾಗುತ್ತೇನೋ ಅಂತ. ಕಳೆದ 2 ತಿಂಗಳಿಂದ ಅಭಿಷೇಕ್ ತನ್ನ ಮತ್ತು ಕವಿತಾಳ ಮಕ್ಕಳ ಜೊತೆ ಯಾವುದೇ ರೀತಿಯ ಭೇದ ಭಾವ ಮಾಡಿರಲಿಲ್ಲ. ಇದೆಲ್ಲವನ್ನು ಯೋಚಿಸಿ ಒಂದು ದಿನ ಕವಿತಾ ಅಭಿಷೇಕ್ಗೆ ಫೋನ್ ಮಾಡಿ ಮನೆಗೆ ಕರೆಸುತ್ತಾಳೆ. ನನ್ನ ಮಕ್ಕಳು ಮತ್ತು ನನ್ನ ಅತ್ತೆ ಅವರಿಗೆ ಗೌರವ, ಪ್ರೀತಿ ಸಿಕ್ಕರೆ ನಿಮ್ಮನ್ನು ಮದುವೆ ಮಾಡಿಕೊಳ್ಳಲು ನನಗೆ ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳ್ತಾಳೆ.
ಈ ಮಾತು ಕೇಳಿದ ತಕ್ಷಣ ಅಭಿಷೇಕ್ನ ಮುಖದ ಮೇಲೆ ಅದೆಷ್ಟೋ ಒಂದು ಸಂತೋಷ ಬಂದಿತ್ತು. ಕೆಲವು ದಿನಗಳ ನಂತರ ಎರಡು ಪರಿವಾರದವರ ಒಪ್ಪಿಗೆಯಿಂದ ತುಂಬಾ ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಹತ್ತಿರದ ಸಂಬಂಧಿಕರ ಮುಂದೆ ಅವರಿಬ್ಬರ ಮದುವೆ ನಡೆದಿತ್ತು. ಅಲ್ಲಿ ಯಾವುದೇ ಆಡಂಬರವಿಲ್ಲದಿದ್ದರೂ ಅಲ್ಲಿದ್ದವರೆಲ್ಲರೂ ತುಂಬಾ ಸಂತೋಷವಾಗಿದ್ರು. ಎಲ್ಲರಿಗಿಂತಲೂ ಮಕ್ಕಳು ಇನ್ನೂ ತುಂಬಾ ಸಂತೋಷವಾಗಿದ್ರು. ಯಾಕೆಂದ್ರೆ ಮಕ್ಕಳಿಗೆ ಅನ್ನಿಸ್ತಾ ಇತ್ತು ನಮ್ಮ ಪರಿವಾರ ಈಗ ಪೂರ್ತಿಯಾಗಿದೆ ಅಂತ. ಮದುವೆಯ ನಂತರ ಕವಿತಾ ತನ್ನ ಇಬ್ಬರು ಮಕ್ಕಳು ಮತ್ತು ಅತ್ತೆಯ ಜೊತೆ ಅಭಿಷೇಕ್ನ ಮನೆಗೆ ಬಂದಿದ್ಲು. ಮೊದಲು ಎಲ್ಲವೂ ಹೊಸದಾಗಿತ್ತು. ಸಮಯ ಕಳೆಯುತ್ತಿದ್ದ ಹಾಗೆ ಎಲ್ಲವೂ ಈಗ ನಾರ್ಮಲ್ ಆಗಿಬಿಟ್ಟಿತ್ತು. ಸ್ವೀಟಿಗೆ ತನ್ನ ತಾಯಿ ಸಿಕ್ಕಿದ್ಲು. ಕವಿತಾಗೆ ಗಂಡ ಸಿಕ್ಕಿದ್ರೆ ಅವಳ ಮಕ್ಕಳಿಗೆ ಕೂಡ ತಂದೆ ಸಿಕ್ಕಿದ್ದ. ಕವಿತಾ ಅವರ ಅತ್ತೆ ಈಗ ಆ ಮನೆಯಲ್ಲಿ ಎಷ್ಟು ನೆಮ್ಮದಿಯಿಂದ ಗೌರವದಿಂದ ಇದ್ರು. ಆ ಮನೆಯಲ್ಲಿ ಈಗ ಮಕ್ಕಳ ಸಂತೋಷದಿಂದ ತುಂಬಿ ತುಳುಕ್ತಾ ಇತ್ತು. ಅಭಿಷೇಕ್ ಅವರ ತಂದೆ ತಾಯಿ ಕೂಡ ಆಗಾಗ ಅವರನ್ನು ಭೇಟಿಯಾಗಲು ಬರ್ತಾ ಇದ್ರು. ತಮ್ಮ ಮಕ್ಕಳ ಸಂತೋಷವನ್ನು ನೋಡಿ ಅವರು ಕೂಡ ತುಂಬಾ ಸಂತೋಷ ಪಡ್ತಾ ಇದ್ರು. ಈಗ ಅಭಿಷೇಕ್ ಒಂಟಿಯಾಗಿರ್ಲಿಲ್ಲ. ಅವನ ಸಂಸಾರ, ಅವನ ಜೀವನ ಸಂತೋಷಗಳಿಂದ ತುಂಬಿ ಹೋಗಿತ್ತು. ಸಮಯ ಕಳೀತಾ ಇತ್ತು. ಮೂವರು ಮಕ್ಕಳು ಒಟ್ಟಿಗೆ ಬೆಳೆದು ದೊಡ್ಡವರಾಗ್ತಾ ಇದ್ರು. ಆ ಮನೆಯಲ್ಲಿ ಯಾವುದೇ ಗಲಾಟೆಗಳಿರ್ಲಿಲ್ಲ, ಯಾವುದೇ ಮನಸ್ತಾಪಗಳು ಇರ್ಲಿಲ್ಲ. ಈಗ ಆ ಮನೆಯಲ್ಲಿ ಕೇವಲ ಸಂಬಂಧಗಳು ಮಾತ್ರವಲ್ಲ, ನಿಜವಾದ ಪ್ರೀತಿ ಮತ್ತು ಗೌರವದಿಂದ ತುಂಬಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.